ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಮನೇಲಿದ್ದಾಗ ಖಾಲಿ ಟೈಮಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಾಲಿ ಟೈಮ್ ಅಂತ ಅಲ್ಲ, ನೋಡಿ ಇಲ್ಲಿ ನಾವು ಇಲ್ಲಿ ತಿಪ್ಪೆ ಹಾಕಿದ್ವಿ ಫ್ರೆಂಡ್ಸ್. ಆ ತಿಪ್ಪೆನ ಒಂದ್ಸರಿ ನಾವು ಆಲ್ರೆಡಿ ಇವಾಗ ಇತ್ತೀಚೆಗೆ ಹೊಲಕ್ಕೆ ತಿಪ್ಪೆ ಗೊಬ್ಬರನ ನಾವು ಹೊಲಕ್ಕೆ ಏರಿಸಿದ್ವಿ. ಮತ್ತೀಗ ಮತ್ತೆ ತಿಪ್ಪೆನ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಪಕ್ಕದಲ್ಲಿ ತಿಪ್ಪೆ ಇದೆಯಲ್ಲ, ಎಲ್ಲ ಗೊಬ್ಬರದಿಂದ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ತಿಪ್ಪೆ ಸುತ್ತ ಮಣ್ಣು ಸಮೇತ ನಾನು ಅದನ್ನು ಸಲ್ಕಿಂದ ಕೊಚ್ಚಿ ತಿಪ್ಪೆ ಮೇಲೆ ಕೆಳಗೆ ನಾವು ತಿಪ್ಪೆ ಸುತ್ತ ಕ್ಲೀನ್ ಮಾಡಿದ್ದೀವಿ ಫ್ರೆಂಡ್ಸ್. ಹುಲ್ಲು ಹಾಗೆಯೇ ನಮ್ಮ ಗಿಡಗಳು ಹಾಕಿರ್ತೀವಲ್ಲ ಫ್ರೆಂಡ್ಸ್, ಬೇರೆ ಹಣ್ಣಿನ ಗಿಡ ಆ ಥರ ಕೆಲವೊಂದು ಗಿಡಗಳಿವೆ ಫ್ರೆಂಡ್ಸ್. ಅವು ಎಲೆಗಳು ಮೊನ್ನೆ ಅವೆಲ್ಲ ಕಡಿದ್ವಿ ಫ್ರೆಂಡ್ಸ್ ಗಿಡಗಳು. ಆ ಗಿಡಗಳ ಎಲೆನ ಎಲ್ಲ ನಾನು ತಿಪ್ಪೆಯಲ್ಲಿ ಹಾಕಿದ್ದೀನಿ. ಆ ಎಲೆಗಳ ಮೇಲೆ ನಾನು ಇವಾಗ ಈ ಮಣ್ಣನ್ನು ಎತ್ತಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮಣ್ಣಂತ ಅಂದರೆ ಮಣ್ಣಲ್ಲ ಫ್ರೆಂಡ್ಸ್, ಇದು ಗೊಬ್ಬರನೇ ಮಿಕ್ಸ್ ಆಗಿದೆ ಎಲ್ಲ. ನೋಡಿ ಇಲ್ಲಿ ಸೊಪ್ಪು ಹಾಕಿದ್ದೀವಲ್ವ, ಅದ್ರ ತುಂಬಾ ನಾವು ಇವಾಗ ಅದ್ರ ಮೇಲೆ ನಾವು ಮಣ್ಣನ್ನು ಹಾಕಿಬಿಟ್ರೆ ಫ್ರೆಂಡ್ಸ್, ಅದು ಸೊಪ್ಪೆಲ್ಲ ಗೊಬ್ಬರ ಆಗಿ ಹೋಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ಫ್ರೀ ಟೈಮಲ್ಲಿ ನಾನು ಟೈಲರಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಟೈಲರಿಂಗ್ ಆದಮೇಲೆ ಸಂಜೆ 4 ಗಂಟೆಗೆ ಎದ್ದುಬಿಡ್ತೀನಿ. ಹಳ್ಳಿ ಅಲ್ವಾ ಫ್ರೆಂಡ್ಸ್, ಹಾಗಾಗಿ 4 ಗಂಟೆಗೆ ಎದ್ದುಬಿಡ್ತೀನಿ. ಟೈಲರಿಂಗ್ ಮುಗಿಸಿ ಎಲ್ಲ ಏನಾರು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಾನು 4 ಗಂಟೆಗೆ ಎದ್ದು ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಬರ್ತೀನಿ ಫ್ರೆಂಡ್ಸ್. ದೂರ ಇದೆ ಅವ್ರ ಸ್ಕೂಲು, ಹಾಗಾಗಿ ಹೋಗಿ ಕರ್ಕೊಂಬರ್ಬೇಕಾಗತ್ತೆ. ಕರ್ಕೊಂಬಂದಮೇಲೆ ನಾನು ಈ ರೀತಿ ಬಂದಮೇಲೆ 4ರಿಂದ 5-6 ಗಂಟೆ ತನಕ ನಾನು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಮನೆ ಪಕ್ಕದಲ್ಲಿ ತರಕಾರಿ ಹಾಕೋದಾಗಲಿ, ಏನಾರು ಹೊರಗಡೆ ಕೆಲಸ ಇತ್ತಂದರೆ ಗಾರ್ಡ್ನಿಂಗ್ ಮಾಡೋದು, ತರಕಾರಿ ಹಾಕೋದು. ಹಾಗೆಯೇ ತರಕಾರಿಗೆ ಇವಾಗ ಹಾಕೋ ಮುಂಚೆ ನಾವು ಮಣ್ಣಿಂದ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಮಣ್ಣನ್ನು ಕೊಚ್ಕೊಂಡು ನಾವು ಸಸಿಯನ್ನು ಹಾಕಬೇಕಾಗತ್ತೆ. ಮತ್ತು ಕಳೆ ಕೀಳೋದಾಗಲಿ ಪ್ರತಿಯೊಂದು ಕೆಲಸನ ನಾನು 4ರಿಂದ 5-6 ಗಂಟೆ ತನಕ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಟೊಮೆಟೊ ಹಣ್ಣು ಹಾಕಿದ್ದೆ. ಟೊಮೆಟೊ ಹಣ್ಣು ನೋಡಿ ಇಲ್ಲಿ ಒಂದೊಂದು ಸಾಲು ಹಾಕಿದ್ದೆ ಫ್ರೆಂಡ್ಸ್. ನಾನು ಟೊಮೆಟೊ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತಂದರೆ, ನೀವೇ ನೋಡಿ ಇಲ್ಲಿ ಒಂದೇ ಒಂದಿನ ಗ್ಯಾಪ್ ಕೊಟ್ಟರೆ ಸಾಕು ಫ್ರೆಂಡ್ಸ್, ಇಷ್ಟಿಷ್ಟು ಹಣ್ಣು ಸಿಗುತ್ತೆ ನಮಗೆ. ನೋಡಿ, ನಾನು ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಳ್ಳೆ ಚೆನ್ನಾಗಿದ್ದಾಗ ಸಸಿಗಳೆಲ್ಲ ಗಿಡಗಳೆಲ್ಲ ತುಂಬಾ ಬಿಟ್ಟಿದೆ ಫ್ರೆಂಡ್ಸ್ ಹಣ್ಣುಗಳು. ಒಂದೇ ಸರಿಗೆ 5 kg 10 kg ತನಕನೂ ಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ನಮಗಂತೂ ಮನೆಯಲ್ಲಿ ಯೂಸ್ ಮಾಡಿ ಇನ್ನು ಉಳಿಯೋದು. ಹಾಗಾಗಿ ನಾವು ನಮ್ಮ ಅಕ್ಕಪಕ್ಕ ಹಾಗೆಯೇ ನಮ್ಮ ರಿಲೇಟಿವ್ ಅವರಿಗೆಲ್ಲ ಕೊಟ್ಬಿಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಣ್ಣು ಸಿಗ್ತಾಯಿದೆ ಅಂದರೆ ಆರ್ಗಾನಿಕ್ ಫ್ರೆಂಡ್ಸ್. ಒಂಚೂರೂ ಗೊಬ್ಬರ ಹಾಕಿಲ್ಲ ಫ್ರೆಂಡ್ಸ್. ನಾವು ಇದಕ್ಕೆ ತಿಪ್ಪೆ ಗೊಬ್ಬರನೇ ಹಾಕಿ ನಾವು ಬೆಳೆಸಿರುವಂಥದ್ದು ಇದು. ನೋಡಿ ಎಷ್ಟು ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಹೊರಗಡೆಯಿಂದ ತರ್ತೀವಿ, ಬರೀ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ. ಹಾಗಾಗಿ ಈ ಥರ ಜಾಗ ಇತ್ತಂದರೆ ಮನೆ ಅಕ್ಕಪಕ್ಕ ನಾವು ಇಷ್ಟು ತರಕಾರಿ ಹಾಕಂದರೆ ಸಾಕು ಫ್ರೆಂಡ್ಸ್. ನೋಡಿ, ಕ್ಲೀನ್ ಮಾಡಿಕೊಂಡು ನಮಗೆ ಮನೆಗೆ ಯೂಸ್ ಆಗೋವಂಥ ಎಲ್ಲ ತರಕಾರಿಗಳನ್ನು ನಾನು ಹಾಕ್ಕೊಬೋದು. ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್, ನಾನು ಯಾವ್ಯಾವ ತರಕಾರಿನ ಹಾಕಿದ್ದೀನಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಆ ಕಡೆ ಎಲ್ಲ ಕಾಣ್ಬೋದು ನಿಮಗೆ ಬೆಂಡೆಕಾಯಿ ಆ ರೀತಿ ಎಲ್ಲ ಗಿಡಗಳು. ನೋಡಿ ಇಲ್ಲಿ ಎಷ್ಟು ಟೊಮೆಟೊ ಹಣ್ಣು ಸಿಕ್ಕಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆತಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಬೇರೆ ಬೇರೆ ವಿಡಿಯೋನ ಹಾಕ್ತಾಯಿರ್ತೀನಿ ನೋಡಿ. ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ
ಪಾಟಲ್ಲಿ ಕೂಡ ನಾನು ಟೊಮೆಟೊ ಹಣ್ಣು ಸಸಿ ಆಗಲಿ ಅಂದರೆ ಮುಳ್ಗಾಯಿ ಸಸಿ ಆಗಲಿ ನಾನು ಪಾಟಲ್ಲೇ ಹಾಕಿ ಆಮೇಲೆ ನಾನು ನೆಲದ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪುದೀನ ಕೂಡ ಇದೆ. ಪುದೀನ ಎಷ್ಟು ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್. ಅದು ಈ ಕಡೆ ನೋಡಿ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ನೋಡಿ ಫ್ರೆಂಡ್ಸು. ಹಸಿಮೆಣ್ಸಿನ್ಕಾಯಿ ಅಂತೂ ನಮಗಂತೂ ಮನೇಲಿ ಯೂಸ್ ಮಾಡಿ ಉಳಿದು ನಮ್ಮದು ಒಂದು ಸಣ್ಣದೊಂದು ಎಗ್ ರೈಸ್ ಅಂಗಡಿ ಇದೆ ಫ್ರೆಂಡ್ಸ್. ಆ ಅಂಗಡಿಗೂ ಕೂಡ ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ. ಹಾಗೆಯೇ ಇನ್ನೂ ಉಳಿದಿದೆ ನೋಡಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ. ನಾನು ಕೆಂಪು ಮೆಣ್ಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿ ಮಾಡೋಣ ಅಂತ ಹೇಳಿ ನಾನು ಗಿಡದ ಮೇಲೆ ಹಣ್ಣಾಗಕ್ಕೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಕಾಣ್ತಾ ಇರ್ಬೋದು ಕೆಂಪಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಒಳ್ಳೆ ಕಲರ್ ಬಂದಿದೆ. ಒಂದು 3-4 ಸಾಲು ಹಾಕಿರ್ಬೋದು ಅಷ್ಟೇ. ನೋಡಿ ಬೆಂಡೆಕಾಯಿ ಸಸಿಗಳು ನೋಡಿ ಫ್ರೆಂಡ್, ಬೆಂಡೆಕಾಯಿ ಬಿಟ್ಟಿವೆ. ಈಗ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದಾವೆಲ್ಲ ಕೆಲವೊಂದು ಚಿಕ್ಕವಿದೆ ಫ್ರೆಂಡ್ ಬೆಂಡೆಕಾಯಿ ಸಸಿಗಳು, ಗಿಡಗಳು. ಈ ಕಡೆ ನಾವು ಬಜ್ಜಿ ಮಾಡ್ತೀವಲ್ಲ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಒಂದು ಸಾಲು ನೋಡಿ ಫ್ರೆಂಡ್ಸ್. ಇವಾಗ ನಿಮಗೆ ಆಗಲೇ ನಾನು ಟೊಮೆಟೊ ಹಣ್ಣು, ಇಲ್ಲಿ ನೋಡಿ ಕ್ಯಾರೆಟು, ಹಾಗೆಯೇ ಈ ಕಡೆ ಪಕ್ಕದಲ್ಲಿ ಇದು ಫ್ರೆಂಡ್ಸ್ ಜವಳಿಕಾಯಿ ಹಾಕಿದ್ದು. ಕ್ಯಾರೆಟ್ ಸಸಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್. ಈ ಕಡೆ ಟೊಮೆಟೊ ಹಣ್ಣು, ಇದು ನೆಕ್ಸ್ಟ್ ಬ್ಯಾಚ್ ಫ್ರೆಂಡ್ಸ್. ನಾನು ಹಣ್ಣು ಮುರಿತಾ ಇದ್ನಲ್ಲ ಅದು ಫಸ್ಟ್ ಬ್ಯಾಚು. ಅದು ಅಲೆ ಸ್ವಲ್ಪ ಹೋಗ್ಲಿಕ್ಕೆ ಬಂದಿದ್ದಾವಲ್ಲ ಆಲ್ರೆಡಿ, ನಾನು ಅದಕ್ಕೆ ಈ ಕಡೆ ನೆಕ್ಸ್ಟ್ ಬ್ಯಾಚ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಇದು ನಿಮಗೆ ಗೊತ್ತಿರ್ಬೋದು, ಇದು ಚಳ್ಳವರೆಕಾಯಿ ಅಂತ ಹೇಳ್ತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತಾರೆ ಅಂತ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಇದು ಚಳ್ಳವರೆಕಾಯಿ ಫ್ರೆಂಡ್ಸ್. ಇದನ್ನು ಒಂದೇ ಒಂದು ಬಳ್ಳಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತಂದರೆ ಇದರ ಪಲ್ಯ ಮಾಡಬೇಕು ಫ್ರೆಂಡ್ಸ್. ಸೂಪರಾಗಿರುತ್ತೆ ರೊಟ್ಟಿ ಮೇಲೆ, ಚಪಾತಿ ಮೇಲೆ. ನಮಗಂತೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಪಲ್ಯ ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಂದೊಂದು ಸರಿ ಒಂದೊಂದು ಬಕೆಟ್ ಬಿಡೋದು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಿಟ್ಟಿದೆ ಅಂತ ಹೇಳಿ. ಗಿಡದ ಬಳ್ಳಿ ತುಂಬ ಇರುತ್ತೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟಾಗಿರುತ್ತೆ ಮಾತ್ರ. ನಾನು ನೋಡಿ ಇಷ್ಟು ಹರಿದಿದ್ದೀನಿ, ಹಾಗೆಯೇ ವೀಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ಮರದ ಮೇಲೆ ನಿಮಗೆ ಬಳ್ಳಿ ಮೇಲೆ ತೋರಿಸೋಣ ಅಂತ ಹೇಳಿ. ಮತ್ತು ನೋಡಿ ಫ್ರೆಂಡ್ಸ್, ಇದು ಈ ಕಡೆ ನಾನು ಇದು ಮತ್ತೆ ನೆಕ್ಸ್ಟ್ ಬ್ಯಾಚ್ ಫ್ರೆಂಡ್ಸ್. ಈ ಕಡೆ ನೆಕ್ಸ್ಟ್ ಬ್ಯಾಚಿಗೆ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ, ಹಾಗೆಯೇ ಕೆಳಗೆ ಮೂಲಂಗಿ ಇದೆ ನೋಡಿ ಫ್ರೆಂಡ್ಸ್. ಮೂಲಂಗಿ ಕೂಡ ನಾವು ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ. ಹಾಗೆಯೇ ನಾನು ಇವಾಗ ಪಲ್ಯ ಮಾಡೋಣ ಅಂತ ಹೇಳಿ ಮೂಲಂಗಿನ ನಾನು ಕೀಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ನಾನು ಮೂಲಂಗಿನ ತುಂಬ ಸರಿ ಕಿತ್ತು ಪಲ್ಯ ಮಾಡಿದ್ದೀನಿ. ಮತ್ತು ಇನ್ನು ಉಳಿದಿದೆ ಫ್ರೆಂಡ್ಸ್, ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಕಿತ್ತಿರೋದು ನೋಡಿ ಫ್ರೆಂಡ್ಸ್. ಇಷ್ಟು ಮೂಲಂಗಿ ಸಿಕ್ಕಿದೆ ನಮಗೆ ಕಿತ್ತು. ನಾನು ನಿಮಗೆ ತೊಳೆದು ಅದನ್ನು ತೋರಿಸ್ತಾ ಇದ್ದೀನಿ. ಕಿತ್ತಿರೋದು ಸರಿಯಾಗಿ ವಿಡಿಯೋ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಾನು ಬೇರೆ ಟೈಲರಿಂಗ್ ಆಗಲಿ ಬೇರೆ ವಿಡಿಯೋಗಳಾಗಲಿ ನಾನು ಹಾಕ್ತೀನಿ. ಹಾಗೆಯೇ ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಟ್ರೂಟನ್ನು ಸಹ ನಾನು ಪಲ್ಯ ಮಾಡೋಣ ಅಂತ ಹೇಳಿ ಕೀಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ಕಡೆ ಬೀಟ್ರೂಟ್ ಕೂಡ ನಾವು ಹಾಕಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಬೀಟ್ರೂಟು. ಕೆಲವೊಂದು ತೀರಾ ಹತ್ತಿರ ಆಗಿರೋ ಸಸಿಗಳು ಮಾತ್ರ ಚಿಕ್ಕ ಗಡ್ಡೆಗಳು ಬಂದಿದೆ ಫ್ರೆಂಡ್ಸು. ದೂರ ಆಗಿರೋ ಸಸಿಗಳು ಮಾತ್ರ ದಪ್ಪ ಗಡ್ಡೆಗಳು ಬಂದಿವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಬಂದಿದೆ ಅಂತ ಕೂಡ, ಎಷ್ಟು ಸಿಕ್ಕಿವೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಟೈಮಿಗೆ ಪಲ್ಯ ಮಾತ್ರ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇನ್ನು ಸಿಗುತ್ತೆ ಫ್ರೆಂಡ್ಸ್ ಆ ಕಡೆ. ಬನ್ನಿ ಇನ್ನು ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಇವು ತೀರಾ ಹತ್ತಿರ ಆಗಿರೋದು ಚಿಕ್ಕ ಗಡ್ಡೆಗಳು ಬಂದಿವೆ. ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಇಷ್ಟಾದರೂ ಹಾಕಿ ಬಂದಿದೆ ಅಲ್ಲ, ಅದೇ ಖುಷಿ ನಮಗೆ. ಏನೋ ಒಂದು ಖುಷಿ ಫ್ರೆಂಡ್ಸ್. ನಾವು ಬೆಳೆಸಿ ನಾವು ಮನೆಗೆ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಇರೋ ಸುಖ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾನು ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಬೆಳೆಸಿ ನಾವು ಮನೆಗೆ ಯೂಸ್ ಮಾಡೋದು.
ನೋಡಿ ಫ್ರೆಂಡ್ಸ್, ಈ ಕಡೆ ನಿಮಗೆ ಕ್ಯಾರೆಟ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕ್ಯಾರೆಟ್ ಕೂಡ ನಾವು ಹಾಕಿದ್ವಿ. ಕ್ಯಾರೆಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮ್ಮ ಅಕ್ಕಪಕ್ಕ ಮನೆ ಇದ್ದರೆ ದಯವಿಟ್ಟು ಈ ರೀತಿ ಹಾಕ್ಕೊಂಡು ನೀವು ಮನೆಗಾಗೋ ಅಷ್ಟು ತರಕಾರಿನ ನೀವು ಹಾಕಿ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಆರ್ಗ್ಯಾನಿಕ್ ಫ್ರೆಂಡ್ಸ್. ನಾವು ಗೊಬ್ಬರನೇ ಹಾಕದೇ ನಾವು ಬೆಳೆಸಿ ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು ಫ್ರೆಂಡ್ಸ್. ಸುಮ್ಮನೆ ಜಾಗ ಇದ್ದರೆ ಯಾಕೆ ಫ್ರೆಂಡ್ಸ್ ವೇಸ್ಟ್ ಮಾಡಬೇಕು. ಡೈಲಿ ಒಂದು ಅರ್ಧ ಗಂಟೆನೋ ಒಂದು ತಾಸು ನಾವು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು ಫ್ರೆಂಡ್ಸ್. ಸಂಜೆ ಹೊತ್ತು ಒಂದಿನ ಕಳೆ ಆಗಲಿ, ನಾವು ಸಸಿ ಹಾಕೋದಾಗಲಿ, ಮತ್ತು ಮಣ್ಣು ಮೆತ್ತಗೆ ಮಾಡೋದಾಗಲಿ, ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಂಡ್ರೆ ನಾವು ಆರಾಮ್ಸೆ ಈ ರೀತಿ ತರಕಾರಿನ ಬೆಳೆಸಿ ನಾವು ಮನೆಗೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆತಂತಂದರೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಬೆಲ್ ಐಕಾನ್ನ ಟಚ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಬೇರೆ ವಿಡಿಯೋಗಳು ಕಳಿಸಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ನಾನು ಟೈಲರಿಂಗ್ ವಿಡಿಯೋ ಕೂಡ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಟೈಲರಿಂಗಲ್ಲಿ ಬೇರೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.